ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಕಲ್ಲೂರು ಗ್ರಾಮದ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹನುಮತ್ ವ್ರತದ ಪ್ರಯುಕ್ತ ಆಂಜನೇಯ ಸ್ವಾಮಿಗೆ ವಿಶೇಷ ಅಲಂಕಾರವನ್ನು ಮಾಡಲಾಗಿತ್ತು. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಆಂಜನೇಯ ಸ್ವಾಮಿಯ ದರ್ಶನ ಪಡೆದು ಪ್ರಸಾದವನ್ನು ಸ್ವೀಕರಿಸಿ ಪುನೀತರಾದರು. ಈ ಸಂದರ್ಭದಲ್ಲಿ ಹಲವು ಕಡೆಗಳಿಂದ ಬಂದಂಥ ಭಕ್ತರು ಹಾಗೂ ಕಲ್ಲೂರು ಗ್ರಾಮದ ಗ್ರಾಮಸ್ಥರುಗಳು ಹನುಮತ್ ವ್ರತದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಂಭ್ರಮಿಸಿದರು. ನಮಸ್ತೆ ಸರ್. ಹನುಮತ್ ವ್ರತ ಅನ್ನೋದ್ರಿಂದ ನಾವು ಕಲ್ಲೂರು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಮಾಡಿದ್ರೆ ಸರ್. ಹೌದು. ಅದ್ರ ಬಗ್ಗೆ ಏನೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ತೀರಾ? ಇವತ್ತಿನ ದಿನ ಕಲ್ಲೂರು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅರ್ಚನೆ ಹಾಗೂ ಬೆಣ್ಣೆ ಅಲಂಕಾರ, ವಿಶೇಷ ಪೂಜೆ, ಹೂವಿನ ಅಲಂಕಾರ ಎಲ್ಲ ವಿಶೇಷ ಕಾರ್ಯಕ್ರಮಗಳಾಗಿ ಹಾಲಿ ಸುಮಾರು 21 ವರ್ಷಗಳಿಂದ ಅದ್ಧೂರಿಯಾಗಿ ನಾವು ಇದನ್ನು ವ್ರತ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ಸುಮಾರು 16,000 ಜನ ಬಂದು ಊಟ ಸಂದರ್ಪಣೆ, ಸ್ವಾಮಿ ದರ್ಶನ ಎಲ್ಲ ಕಾರ್ಯಕ್ರಮಗಳು ಇಲ್ಲಿ ಎಲ್ಲ ಸಮೂಹದಲ್ಲಿ ಗ್ರಾಮಸ್ಥರು, ಭಕ್ತಾದಿಗಳು ಎಲ್ಲ ಸರ್ವಾಂಗ ಜನರು ಸೇರಿ ಇವತ್ತು ಅದ್ಧೂರಿಯಾಗಿ ಮಹೋತ್ಸವವನ್ನು ಆಚರಿಸ್ತಾ ಇದ್ದೇವೆ ಅಂತೇಳಿ ಸವಿನಯ ಪ್ರಾರ್ಥಿಸುತ್ತೇನೆ.
ಕಾರ್ಯಕ್ರಮ ಸುಮಾರು ಇದು ವರಪ್ರಸಾದ ಆಂಜನೇಯ ಸ್ವಾಮಿ ದೇವಸ್ಥಾನ ಸುಮಾರು ಜೀರ್ಣೋದ್ಧಾರ ಸುಮಾರು 100 ವರ್ಷಗಳ ಹಿಂದಿಂದ ಆಗಿದೆ. ಅದು ನಾವು ಕಂಡಂಗೆ ಸುಮಾರು ಒಂದು 100-200 ವರ್ಷಗಳಿಂದ ಆಗಿದೆ ಅಂತ ಪುರಾತನವಾದ ಶಿಲೆ ಶಾಸನ ಮತ್ತು ಇಲ್ಲಿ ಅಕ್ಕಪಕ್ಕ ಸಿಕ್ಕಿರುವಂಥ ಪುರಾವೆಗಳಿಂದ ಗೊತ್ತಾಗ್ತಿದೆ. ಪುರಾವೆಗಳ ಪ್ರಕಾರ ಇದು ಅವತ್ತಿಂದ ಹನುಮ ಜಯಂತಿನ ನಡೆಸ್ಕೊಂಡ್ಬಂದಿದ್ದಾರೆ ಹಿರಿಯ ಕಾಲಿಂದನೂ. ಈಗ ಅದನ್ನು ಎಲ್ಲ ಸೇರಿಕೊಂಡು ಯುವ ಮಿತ್ರರು ಎಲ್ಲ ಸೇರಿಕೊಂಡು ದೊಡ್ಡದಾಗಿ ಮಾಡಬೇಕು ಅಂತ ಆ ದಾಸೋಹ ಕಾರ್ಯಕ್ರಮದ ಮುಖಾಂತರ 20 ವರ್ಷ ಕಂಟಿನ್ಯೂಸ್ ಮಾಡ್ತಾ ಇದ್ದೀವಿ. ಇಲ್ಲಿ ಎಲ್ಲ ಕಾರ್ಯಕ್ರಮಗಳು ಊರಿನ ಅನುಮತಿ ಮೇರೆಗೆ ಜರುಗ್ತದೆ. ಪೂಜಾ ಪುನಸ್ಕಾರಗಳು ಹಿಂದಿನಿಂದ ಏನು ಮಾಡ್ಕೊಂಡ್ಬಂದಿದ್ರು ಅವರೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅರ್ಚಕರು ಒಂದು ಬೆಂಬಲ ಮತ್ತು ಊರಿನ ಮುಖಂಡರ ಬೆಂಬಲದಿಂದ ಮತ್ತು ಊರಿನ ಎಲ್ಲ ಗ್ರಾಮಸ್ಥರ ಯುವಕರ ಕಡೆಯಿಂದ ಅನ್ನದಾಸೋಹ ಮತ್ತು ಎಲ್ಲ ವ್ಯವಸ್ಥೆನೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸಾವಿರಾರು ಜನ ಇವತ್ತು ದೇವರನ್ನು ವಿಷ್ಣೆ ಮಾಡಿ ಆ ದೇವರಿಗೆ ಒಂದು ಭಕ್ತಿಪೂರ್ವಕವಾಗಿ ನಮನ ಮಾಡಿದ್ದಾರೆ. ಮತ್ತು ಊಟವನ್ನು ಸಹ ಇವತ್ತು ಇಟ್ಕೊಂಡಿದ್ದೀವಿ. ಮತ್ತು ಇದು ಇಲ್ಲಿ ಜೀರ್ಣೋದ್ಧಾರ ಆದಮೇಲೆ ಇಲ್ಲಿನ ಡೆವಲಪ್ಮೆಂಟ್ಗೋಸ್ಕರ ಕಲ್ಯಾಣ ಮಂಟಪನೂ ಸಹ ಮಾಡ್ತಾ ಇದ್ದೀವಿ. ಇಲ್ಲಿ ದೇವಸ್ಥಾನ ಎಲ್ಲ ಇಂಪ್ರೂವ್ಮೆಂಟ್ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಕಲ್ಯಾಣ ಮಂಟಪ ಉದ್ಘಾಟನೆ ಎಲ್ಲ ಮಾಡಿ ಇಲ್ಲೊಂದು ಕ್ಷೇತ್ರ ಮಾಡಬೇಕು ಅಂತ ಭಾರಿ ಇದರಿಂದ ಉದ್ಘಾಟನೆಯಿಂದ ಮಾಡಬೇಕು ಅಂತ ಮುಂದಾಗಿದ್ದೀವಿ. ಕ್ಷೇತ್ರದ ಅಭಿವೃದ್ಧಿಗೆ ಏನೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೀವಿ? ಕ್ಷೇತ್ರದ ಅಭಿವೃದ್ಧಿಗೆ ಈಗಾಗಲೇ ದೇವಸ್ಥಾನ ಒಂದು ಮಣ್ಣಿನ ದೇವಸ್ಥಾನ ಇಟ್ಟಿದ್ದು ಇದೆಲ್ಲ ಡೆವಲಪ್ಮೆಂಟ್ ಮಾಡಿ ಕಲ್ಲಿನ ದೇವಸ್ಥಾನ ಮಾಡಿದ್ದೀವಿ. ಆಮೇಲೆ ವರದರಾಜ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲಾಗಿತ್ತು, ಅದು ಸ್ವಲ್ಪ ಶಿಥಿಲವಾಗಿಬಿಟ್ಟಿತ್ತು, ಅದನ್ನು ರೆಡಿ ಮಾಡಿದ್ದೀವಿ. ಲಕ್ಷ್ಮೀ ದೇವಸ್ಥಾನ ಒಂದು ಕಟ್ಟಿದ್ದೀವಿ, ಗೋಪುರ ಮಾಡಿದ್ದೀವಿ. ಇವೆಲ್ಲ ಡೆವಲಪ್ಮೆಂಟ್ ನೋಡಿಕೊಂಡು ನೆಕ್ಸ್ಟ್ ಈಗ ನಾವು ಕಲ್ಯಾಣ ಮಂಟಪನ ಮಾಡಬೇಕು ಸಮುದಾಯ ಭವನ ಅಂತ ಹೇಳಿ ಎಲ್ಲ ಕೈ ಹಾಕಿ ಎಲ್ಲ ಕೆಲಸ ಮುಗಿಸಿದ್ದೀವಿ. ಇನ್ನೊಂದು ಸ್ವಲ್ಪ ಕೆಲಸಗಳಿಗೆ ತಾಂತ್ರಿಕವಾಗಿ ಕೆಲಸ ನಡೀತಾ ಇದೆ. ಅದರಿಂದ ಮುಂದಿನ ದಿನಗಳಲ್ಲಿ ಇವೆಲ್ಲ ಬಗೆಹರಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಭಕ್ತರ ಸಹಾಯದಿಂದನೇ ಇವೆಲ್ಲ ಮಾಡಿರೋದು. ಇದು ಯಾರೋ ಊರಿನ ಗ್ರಾಮಸ್ಥರಾಗಲಿ ಇನ್ನೊಂದು ಎಲ್ಲರೂ ಸೇರಿ ಒಕ್ಕೂಟಾಗಿ ಮಾಡ್ತಿರೋದು. ಭಕ್ತರ ಸಹಾಯ ಇಲ್ಲದೆ ಏನೂ ಕೆಲಸ ಆಗಿಲ್ಲ. ಭಕ್ತರ ಸಹಾಯದಿಂದನೇ ಎಲ್ಲ ಮಾಡ್ತಾ ಇರೋದು.
ನಮಸ್ತೆ. ಇವತ್ತು ಮಾಗಡಿ ತಾಲೂಕಿನ ಕಲ್ಲೂರು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹನುಮದ್ ವ್ರತ ಅಂತ ಜಯಂತಿಯಿಂದ ಮಾಡ್ತಾ ಇದ್ದೀವಿ. ಆ ಕಾರ್ಯಕ್ರಮ ಹೇಳಿ ಸರ್, ನೀವು ಕಂಡಂಗೆ ಈ ದೇವಸ್ಥಾನ ಹೇಗಿತ್ತು, ಈಗ ಹೇಗಾಗಿದೆ? ಹಿಂದೆ ಇದು ಚೌಳರು ಕಟ್ಟಿದ್ದು ಅಂತ ಹೇಳಿ ಒಂದು ಹೆಸರಿತ್ತು, ಇತಿಹಾಸ ಇತ್ತು. ಇದೆಲ್ಲ ಶಿಥಿಲವಾಗಿ ಏನೇನು ಆಗಿಬಿಟ್ಟಿತ್ತು. ಇತ್ತೀಚೆಗೆ ಇದನ್ನೆಲ್ಲ ನವೀಕರಿಸಿ ಇತ್ತೀಚೆಗೆ ಒಂದು 20-25 ವರ್ಷದಿಂದ ಈಚೆಗೆ ಹನುಮದ್ ಜಯಂತಿ ಅಂತ ಹೇಳಿ ಊರಿನ ಜನಗಳೆಲ್ಲ ಸೇರಿ ಯುವಕರೆಲ್ಲ ಸೇರಿ ಅದನ್ನ ಆಚರಿಸ್ಕೊಂಡು ಬರ್ತಾವ್ರೆ. 25 ವರ್ಷದಿಂದ ಸತತವಾಗಿ ನಡ್ಕೊಂಡೇ ಬರ್ತಾದೆ. ಅದು ವಿಜೃಂಭಣೆ ಹಂಗೆ ಮಾಡ್ಕೊಂಡು ಬರ್ತಾವ್ರೆ. ಅದರಲ್ಲಿ ಏನು ತೊಂದರೆ ಇಲ್ಲ. ಭಕ್ತಾದಿಗಳು ಅವರವರ ಇಚ್ಛೆಯಂತೆ ಏನೇನು ಸೇವೆ, ಭಗವಂತನ ಸೇವೆಗೆ ಏನೇನು ಬೇಕೋ ಎಲ್ಲ ಕೊಡ್ತಾವ್ರೆ. ಆನಂದವಾಗಿ ನಡ್ಕೊಂಡು ಬರ್ತಾದೆ. ಇಲ್ಲಿನವರೆಗೂ ಯಾವ ತೊಂದರೆ ಏನಿಲ್ಲ, ಯಾರು ಗಲಾಟೆ ಮಾಡ್ಕೊಂಡಿಲ್ಲ. ಅನ್ಯೋನ್ಯವಾಗಿ ಎಲ್ಲರೂ ಊರಿನ ಹುಡುಗರೆಲ್ಲ ಸೇರಿ ಯುವಕರೆಲ್ಲ ಸೇರಿ ಚೆನ್ನಾಗಿ ಇದನ್ನು ನಡ್ಸ್ಕೊಂಡು ಹೋಯ್ತಾವ್ರೆ. ತುಂಬ ಸಂತೋಷ. ಅವನು ವರದಾಂಜನೇಯ ಸ್ವಾಮಿ ಅಂತ ಪ್ರಸಾದ ನಮ್ಮಪ್ಪ ಕೊಟ್ಟಿದ್ದು ಯಾವುದು ಫೇಲ್ ಆಗಿಲ್ಲ ಇಲ್ಲಿನವರೆಗೂ. ಅದು ನಡ್ಕೊಂಡೇ ಬರ್ತಾದೆ. ಭಕ್ತಾದಿಗಳು ಸಾವಿರಾರು ಜನ ಭಕ್ತಾದಿಗಳವ್ರೆ. ಅದು ಸತತವಾಗಿ ನಡ್ಕೊಂಡು ಬರ್ತಾದೆ. ಇಲ್ಲಿನವರೆಗೂ ಒಂದು ಇತಿಹಾಸ ಪ್ರಸಿದ್ಧವಾಗಿ ಅದೇ. ಇಲ್ಲಿ ಪಕ್ಕ ವರದರಾಯ ಸ್ವಾಮಿ ದೇವಸ್ಥಾನ ಅಂತ ಇದೆ. ವರದರಾಯ ಇತ್ತ ಮತ್ತು ಆಂಜನೇಯ ಇದಾಗಿದೆ. ಇದು ಲಕ್ಷ್ಮೀ ದೇವಸ್ಥಾನ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.